ನಮಸ್ಕಾರ. ನಮ್ಮ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಒಂದು ತೀರ್ಪು ಫೈನಲ್ ಅಂತ ಯಾರು ನಿರ್ಧರಿಸ್ತಾರೆ? ಅದರಲ್ಲೂ ಭಾರತದ ಸಂವಿಧಾನದ ವಿಷಯ ಬಂದಾಗ ಅಂತಿಮ ತೀರ್ಪುಗಾರ ಯಾರು? ಬನ್ನಿ, ಇಂದು ನಾವು ಈ ಬಹುಮುಖ್ಯ ಪ್ರಶ್ನೆಯ ಹಿಂದಿರುವ ಸಂವಿಧಾನದ 132ನೇ ವಿಧಿಯ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ಈ ವಿಷಯವನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಕೆ ನಮ್ಮ ಇವತ್ತಿನ ಚರ್ಚೆಯನ್ನ 5 ಭಾಗಗಳಾಗಿ ನೋಡೋಣ. ಮೊದಲು ಕಾನೂನಿನ ಥರ್ಡ್ ಎಂಪೈರ್ ಅಂದ್ರೆ ಯಾರು ಅಂತ ನೋಡೋಣ. ನಂತರ 132ನೇ ವಿಧಿಯ ಪರಿಚಯ, ಮೇಲ್ಮನವಿ ಸಲ್ಲಿಸೋಕೆ ಇರೋ ಮುಖ್ಯವಾದ ಕಂಡೀಷನ್, ಹೈಕೋರ್ಟ್ ಕೊಡುವ ಗೋಲ್ಡನ್ ಟಿಕೆಟ್ ಅಂದ್ರೇನು, ಮತ್ತು ಕೊನೆಗೆ ಈ ವಿಧಿ ನಮ್ಮ ದೇಶಕ್ಕೆ ಯಾಕೆ ಅಷ್ಟೊಂದು ಮುಖ್ಯ ಅನ್ನೋದನ್ನ ಚರ್ಚಿಸೋಣ. ಹಾಗಾದ್ರೆ ಈ ಕಾನ್ಸೆಪ್ಟ್ ಅನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಗೆಲ್ಲ ತುಂಬಾನೇ ಪರಿಚಿತವಾಗಿರೋ ಒಂದು ಸನ್ನಿವೇಶದಿಂದಲೇ ಶುರು ಮಾಡೋಣ ಬನ್ನಿ. ಒಂದು ರೋಚಕವಾದ ಕ್ರಿಕೆಟ್ ಮ್ಯಾಚ್ ನಡೀತಿದೆ ಅಂತ ಅನ್ಕೊಳ್ಳಿ. ಬ್ಯಾಟ್ಸ್ಮನ್ ಔಟ್ ಹೌದೋ ಅಲ್ವೋ ಅನ್ನೋ ಬಗ್ಗೆ ಒಂದು ದೊಡ್ಡ ಕನ್ಫ್ಯೂಷನ್ ಆದಾಗ ಫೈನಲ್ ಡಿಸಿಷನ್ ಯಾರು ಕೊಡ್ತಾರೆ? ಹೌದು, ಥರ್ಡ್ ಎಂಪೈರ್ ಅಲ್ವಾ. ಅವರು ಟೆಕ್ನಾಲಜಿ ಬಳಸಿ ಎಲ್ಲ ಆಂಗಲ್ನಲ್ಲೂ ರೀಪ್ಲೇ ನೋಡಿ ಅವರು ಕೊಡೋ ತೀರ್ಪೇ ಅಂತಿಮ. ಅದಾದ್ಮೇಲೆ ಯಾವ ವಾದಕ್ಕೂ ಜಾಗವೇ ಇರೋದಿಲ್ಲ. ಇಲ್ಲೇ ನೋಡಿ ಒಂದು ಇಂಟ್ರೆಸ್ಟಿಂಗ್ ವಿಷಯ. ನಾವು ಕ್ರಿಕೆಟ್ಗೂ ನಮ್ಮ ಕಾನೂನು ವ್ಯವಸ್ಥೆಗೂ ನೇರವಾಗಿ ಹೋಲಿಸ್ಬೋದು. ಕ್ರಿಕೆಟ್ ಆಟದಲ್ಲಿ ಥರ್ಡ್ ಅಂಪೈರ್ ಹೇಗೆ ಫೈನಲ್ ಅಥಾರಿಟಿಯೋ, ಅದೇ ರೀತಿ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಸುಪ್ರೀಂ ಕೋರ್ಟ್ ಅನ್ನೋದು ಅಂತಿಮ ತೀರ್ಪುಗಾರ. ಕ್ರಿಕೆಟ್ ಆಡೋಕೆ ಒಂದು ರೂಲ್ ಬುಕ್ ಇದ್ದಾಗೆ ನಮ್ಮ ದೇಶದ ಅತ್ಯುನ್ನತ ರೂಲ್ ಬುಕ್ ಯಾವುದು? ಅದುವೇ ಭಾರತದ ಸಂವಿಧಾನ. ಹಾಗಾದ್ರೆ ಈ ನಮ್ಮ ಅಂತಿಮ ತೀರ್ಪುಗಾರ ಅಂದ್ರೆ ಸುಪ್ರೀಂ ಕೋರ್ಟ್ ಯಾವಾಗ ಮತ್ತು ಯಾವ ನಿಯಮದ ಪ್ರಕಾರ ಒಂದು ಕೇಸ್ನಲ್ಲಿ ಎಂಟ್ರಿ ಕೊಡುತ್ತೆ ಅಂತ ನೋಡೋಣ. ಇಲ್ಲೇ ನಮ್ಮ ಸಂವಿಧಾನದ 132ನೇ ವಿಧಿ ಅಥವಾ ಆರ್ಟಿಕಲ್ 132 ಚಿತ್ರಕ್ಕೆ ಬರೋದು. ಹೈಕೋರ್ಟ್ನ ಒಂದು ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡಬೇಕು ಅಂದ್ರೆ ಅದಕ್ಕಿರಬೇಕಾದ ಕಂಡೀಷನ್ಸ್ ಏನು ಅಂತ ಹೇಳೋದೇ ಈ ಆರ್ಟಿಕಲ್ 132. ಹಾಗಂದ ಮಾತ್ರಕ್ಕೆ ಹೈಕೋರ್ಟ್ನಲ್ಲಿ ಸೋತ ಪ್ರತಿಯೊಂದು ಕೇಸನ್ನು ಆಟೋಮ್ಯಾಟಿಕ್ ಆಗಿ ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋಗಕ್ಕಾಗತ್ತಾ? ಇದು ಸಾಮಾನ್ಯವಾಗಿ ಬರುವೊಂದು ಪ್ರಶ್ನೆ. ಉತ್ತರ: ಖಂಡಿತ ಇಲ್ಲ. ಅದಕ್ಕೊಂದು ಬಹಳ ನಿರ್ದಿಷ್ಟವಾದ ಮತ್ತು ತುಂಬಾನೇ ಇಂಪಾರ್ಟೆಂಟ್ ಕಂಡೀಷನ್ ಇದೆ. ಅದನ್ನ ಯಾವುದೇ ಕೇಸಾದರೂ ಪೂರೈಸಲೇಬೇಕು. ಆ ಮುಖ್ಯವಾದ ಕಂಡೀಷನ್ ಏನಪ್ಪಾ ಅಂದ್ರೆ, ಆ ಪ್ರಕರಣ ಸಂವಿಧಾನದ ಅರ್ಥವಿವರಣೆಗೆ ಸಂಬಂಧಿಸಿದ ಒಂದು ಗಂಭೀರವಾದ ಕಾನೂನು ಪ್ರಶ್ನೆಯನ್ನ ಒಳಗೊಂಡಿರಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ, ಆ ಕೇಸಿನ ತೀರ್ಪು ನಮ್ಮ ಸಂವಿಧಾನದ ಯಾವುದೋ ಒಂದು ಭಾಗವನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದರ ಮೇಲೆ ನಿಂತಿರ್ಬೇಕು. ಇದುವೇ ಆರ್ಟಿಕಲ್ 32ನ ಹೃದಯ ಇದ್ದಾಗೆ. ಈ ವ್ಯತ್ಯಾಸವನ್ನ ಒಂದು ಸರಳ ಉದಾಹರಣೆ ಮೂಲಕ ನೋಡೋಣ. ಯಾರ್ದೋ ಸೈಕಲ್ ಕಳ್ಳತನ ಆಗಿರೋ ಕೇಸ್ ಸುಪ್ರೀಂ ಕೋರ್ಟ್ ತನಕ ಹೋಗೋಗೆ ಕ್ವಾಲಿಫೈ ಆಗಲ್ಲ. ಅದೇ ಜನರ ಮೂಲಭೂತ ಹಕ್ಕುಗಳನ್ನ ಪ್ರಶ್ನಿಸುವ ಅಥವಾ ಒಂದು ಹೊಸ ಕಾನೂನು ನಮ್ಮ ಸಂವಿಧಾನಕ್ಕೆ ಸರಿ ಇದೆಯಾ ಇಲ್ವಾ ಅಂತ ನಿರ್ಧರಿಸುವ ಕೇಸ್ ಖಂಡಿತವಾಗಿಯೂ ಅರ್ಹತೆ ಪಡೆಯುತ್ತೆ. ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ, ಈ ಸಂವಿಧಾನಾತ್ಮಕ ಪ್ರಶ್ನೆಯ ನಿಯಮ ಎಲ್ಲ ತರದ ಕೇಸ್ಗಳಿಗೂ ಅಪ್ಲೈ ಆಗುತ್ತೆ. ಅದು ಸಿವಿಲ್ ಕೇಸ್ ಇರ್ಲಿ, ಕ್ರಿಮಿನಲ್ ಕೇಸ್ ಇರ್ಲಿ ಅಥವಾ ಬೇರೆ ಯಾವುದೇ ಕಾನೂನು ಪ್ರಕ್ರಿಯೆ ಇರ್ಲಿ, ಎಲ್ಲದಕ್ಕೂ ಇದು ಅನ್ವಯಿಸುತ್ತೆ. ಸರಿ, ಒಂದು ಕೇಸ್ ಈ ಕಂಡೀಷನ್ನು ಪೂರೈಸುತ್ತೆ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಅದು ಸುಪ್ರೀಂ ಕೋರ್ಟಿಗೆ ಹೋಗಕ್ಕೆ ಪರ್ಮಿಷನ್ ಸಿಗೋದು ಹೇಗೆ? ಅದರ ಪ್ರೊಸೀಜರ್ ಏನು? ಬನ್ನಿ ನೋಡೋಣ. ಇದನ್ನೇ ನಾವು ಗೋಲ್ಡನ್ ಟಿಕೆಟ್ ಅಂತ ಕರಿಬೋದು. ಇದು ಬೇರೇನಲ್ಲ, ಹೈಕೋರ್ಟ್ ಸಂವಿಧಾನದ 13(4)(a) ವಿಧಿಯ ಪ್ರಕಾರ ಕೊಡುವ ಒಂದು ಸರ್ಟಿಫಿಕೇಟ್. ಈ ಸರ್ಟಿಫಿಕೇಟ್ ಹೌದು, ಈ ಕೇಸ್ನಲ್ಲಿ ಆ ಮೇಲ್ಮನವಿಗೆ ಬೇಕಾದ ಸಂವಿಧಾನಾತ್ಮಕ ಕಂಡೀಷನ್ ಇದೆ ಅಂತ ಅಧಿಕೃತವಾಗಿ ಹೇಳುತ್ತೆ. ಹೈಕೋರ್ಟು ಈ ಸರ್ಟಿಫಿಕೇಟ್ ಕೊಟ್ಟಾಗ ಅದು ಒಂದ್ರೀತಿ ಹೀಗೆ ಹೇಳದ ಹಾಗೆ, ಈ ಕೇಸ್ನಲ್ಲಿ ಸಂವಿಧಾನದ ವ್ಯಾಖ್ಯಾನಕ್ಕೆ ಸಂಬಂಧಪಟ್ಟ ಒಂದು ದೊಡ್ಡ ಪ್ರಶ್ನೆ ಇದೆ ಮತ್ತು ಇದನ್ನ ದೇಶದ ಸರ್ವೋಚ್ಚ ನ್ಯಾಯಾಲಯವೇ ನಿರ್ಧರಿಸಬೇಕು. ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡೋ ದಾರಿ ಹೀಗಿದೆ ನೋಡಿ. ಮೊದಲು ಹೈಕೋರ್ಟ್ನಲ್ಲಿ ಕೇಸ್ ಪೂರ್ತಿಯಾಗಿ ತೀರ್ಮಾನವಾಗಿರಬೇಕು. ಎರಡನೇದು, ಹೈಕೋರ್ಟ್ ಒಂದು ಅಂತಿಮ ಆದೇಶ ಅಥವಾ ಫೈನಲ್ ಆರ್ಡರ್ ಕೊಟ್ಟಿರಬೇಕು. ಮೂರನೇದಾಗಿ, ಹೈಕೋರ್ಟ್ ಆ ಗೋಲ್ಡನ್ ಟಿಕೆಟ್ ಅಂದ್ರೆ ಸರ್ಟಿಫಿಕೇಟ್ ಕೊರಬೇಕು. ಈ 3 ಸ್ಟೆಪ್ಸ್ ಆದ್ಮೇಲೆ ಮಾತ್ರ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡೋಕೆ ಸಾಧ್ಯ. ಇಲ್ಲಿ ಒಂದು ವಿಷಯ ತುಂಬಾನೇ ಕ್ಲಿಯರ್ ಆಗಿರಬೇಕು. ಈ ಇಡೀ ಪ್ರಕ್ರಿಯೆ ಕೇವಲ ಫೈನಲ್ ಆರ್ಡರ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಅಂದ್ರೆ ಹೈಕೋರ್ಟ್ನಲ್ಲಿ ಕೇಸ್ ಸಂಪೂರ್ಣವಾಗಿ ಮುಗ್ದಿರಬೇಕು. ವಿಚಾರಣೆ ನಡೀತಿರುವಾಗ ಕೊಡುವ ಟೆಂಪ್ರರಿ ಅಥವಾ ಮಧ್ಯಂತರ ಆದೇಶಗಳ ವಿರುದ್ಧ ಈ ವಿಧಿಯಡಿ ಮೇಲ್ಮನವಿಗೆ ಹೋಗಕ್ಕೆ ಆಗಲ್ಲ. ಹಾಗಾದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗೋಕೆ ಇಷ್ಟೊಂದು ಕಟ್ಟುನಿಟ್ಟಾದ ವ್ಯವಸ್ಥಿತವಾದ ಪ್ರೊಸೀಜರ್ ಇರೋದು ನಮ್ಮ ದೇಶಕ್ಕೆ ನಿಜವಾಗ್ಲೂ ಯಾಕೆ ಮುಖ್ಯ? ಇದರ ಮಹತ್ವವೇನು? ನೋಡಿ, ಆರ್ಟಿಕಲ್ 132 ಹಲವಾರು ಪ್ರಮುಖ ಕೆಲಸಗಳನ್ನ ಮಾಡುತ್ತೆ. ಇದು ನಮ್ಮ ಇಡೀ ದೇಶದಲ್ಲಿ ಸಂವಿಧಾನವನ್ನ ಒಂದೇ ರೀತಿ ಅರ್ಥೈಸಿಕೊಳ್ಳೋದನ್ನ ಖಚಿತಪಡಿಸುತ್ತೆ.
ಇದು ಸುಪ್ರೀಂ ಕೋರ್ಟನ್ನು ನಮ್ಮ ಸಂವಿಧಾನದ ಅಲ್ಟಿಮೇಟ್ ಗಾರ್ಡಿಯನ್ ಅಂದರೆ ಅಂತಿಮ ರಕ್ಷಕನಾಗಿ ನಿಲ್ಲಿಸುತ್ತೆ ಮತ್ತು ದೇಶದಾದ್ಯಂತ ಕಾನೂನಿನಲ್ಲಿ ಒಂದು ಸ್ಥಿರತೆಯನ್ನು ಕಾಪಾಡುತ್ತೆ. ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದ ಮುಖ್ಯ ಸಾರಾಂಶ ಅಂದ್ರೆ ಸಂವಿಧಾನ ಅನ್ನೋದು ದೇಶದ ಸರ್ವೋಚ್ಚ ಕಾನೂನು. ಅದರ ಅರ್ಥ ದೇಶದ ಒಂದೊಂದು ಕೋರ್ಟ್ನಲ್ಲಿ ಒಂದೊಂದು ಥರ ಇರೋಕೆ ಸಾಧ್ಯವಿಲ್ಲ. ಈ ವಿಧಿಯು ಸಂವಿಧಾನದ ಬಗ್ಗೆ ಒಂದು ಏಕರೂಪವಾದ ತಿಳುವಳಿಕೆಯನ್ನು ಖಚಿತಪಡಿಸುತ್ತೆ. ಕೊನೆಯದಾಗಿ ನಾವು ಮಾತು ಶುರು ಮಾಡಿದ ಆ ಥರ್ಡ್ ಅಂಪೈರ್ ಹೋಲಿಕೆಗೆ ವಾಪಸ್ ಬರೋಣ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತಲ್ವಾ? ಕ್ರಿಕೆಟ್ನ ಥರ್ಡ್ ಅಂಪೈರ್ ಆಟದ ರೂಲ್ಸ್ ಎಲ್ಲರಿಗೂ ಒಂದೇ ರೀತಿ ಅಪ್ಲೈ ಆಗೋ ಹಾಗೆ ನೋಡಿಕೊಂಡ್ರೆ, ನಮ್ಮ ಸುಪ್ರೀಂ ಕೋರ್ಟ್ 132ನೇ ವಿಧಿಯ ಮೂಲಕ ದೇಶದ ರೂಲ್ಸ್ ಅಂದ್ರೆ ಸಂವಿಧಾನ ದೇಶದಾದ್ಯಂತ ಏಕರೂಪವಾಗಿ ಪಾಲನೆಯಾಗುತ್ತಿದೆಯೇ ಅಂತ ಖಚಿತಪಡಿಸುತ್ತೆ. ಅಂತಿಮವಾಗಿ ಇದನ್ನ ಹೀಗೆ ಹೇಳಬಹುದು: ಸುಪ್ರೀಂ ಕೋರ್ಟ್ ನಮ್ಮ ಸಂವಿಧಾನದ ಅಂತಿಮ ಕಾವಲುಗಾರ. ಅದು ಈ ಮಹಾನ್ ರಾಷ್ಟ್ರದ ಆಟದ ನಿಯಮಗಳನ್ನ ಎಲ್ಲೆಡೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಪಾಲಿಸುವುದನ್ನು ಖಚಿತಪಡಿಸುತ್ತದೆ.